ಸರ್ ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು? ಸುಧೀರ್ ಅಂತ. ಸುಧೀರ್ ಅಂತ. ಯಾವ ಊರು ಸರ್ ನಿಮ್ದು? ನಮ್ದು ಬೆಳ್ತಂಗಡಿ, ಧರ್ಮಸ್ಥಳದ ಹತ್ರ. ಹಾ, ಎಷ್ಟು ವರ್ಷದಿಂದ ಗಾಡಿ ಓಡಿಸ್ತಾ ಇದೀರಾ ಸರ್? ನಾವೊಂದು 35 ವರ್ಷದಿಂದ ಓಡಿಸ್ತಾ ಇದ್ದೇವೆ. 35 ವರ್ಷದಿಂದ ಗಾಡಿ ಓಡಿಸ್ತಾ. ಏಕ್ ಸರ್ ನೀವು ಗಾಡಿ ಕಲ್ತಿದ್ದು? ನಾವು ಗಾಡಿ ಕಲ್ತದ್ದು ಲಾರಿಯಲ್ಲಿ ಹೋಗಿ ಕಲ್ತದ್ದು. ಲಾರಿಯಲ್ಲಿ ಕಲ್ತಿದ್ದು 35 ವರ್ಷದಿಂದ. 30 ವರ್ಷದಿಂದ. ಅವತ್ತಿನ ಗಾಡಿಗೂ ಇವತ್ತಿನ ಗಾಡಿಗಳಿಗೂ ಏನ್ ಡಿಫ್ರೆನ್ಸ್? ಅದು ಐಟಮ್ ಅದು ತರವಳಿ ಹೋದಾಗೇನೆ ಎಕ್ಸ್ಚೇಂಜ್ BS3 ಬಂತು, BS4 ಬಂತು, ಇದು BS6 ಗಾಡಿ ಓಡಿಸ್ತಾ ಇದೆ. BS6 ಗಾಡಿ ಓಡಿಸ್ತಾ ಇದ್ದೇನೆ. ಈಗ BS6 ಗಾಡಿ ಪರ್ಫಾರ್ಮೆನ್ಸ್ ಹೇಗಿದೆ ಸರ್ ಇದ್ರದ್ದು? ಚೆನ್ನಾಗಿದೆ. ಮತ್ತೆ ಇದು ಸ್ವಲ್ಪ ಪಿಕಪ್ ಕಮ್ಮಿ. ಪಿಕಪ್ ಕಮ್ಮಿ ಅಂತ ಈಗ ಸ್ವಲ್ಪ ಪಿಕಪ್ ಕಮ್ಮಿ. ಇದು ಸ್ವಲ್ಪ ಬಾಡಿ REC ಬಾಡಿ ಕಟ್ಟಿದ್ದಾರೆ ಸಾವುಕಾರರು. ಸ್ವಲ್ಪ ಪಿಕಪ್ ಕಮ್ಮಿ. ಮತ್ತೆ ಗಾಡಿ ಡ್ರೈವಿಂಗ್ ಎಲ್ಲ ತೊಂದರೆ ಇಲ್ಲ, ಒಳ್ಳೆ ಡ್ರೈವಿಂಗ್ ಮಾಡ್ಲಿಕ್ಕೆ ಆಗ್ತದೆ. ಕಂಫರ್ಟಬಲ್ ಉಂಟು. ಮತ್ತೆ ಅಪ್ ಟು ಡೇಟ್ ಕೆಲಸ ಮಾಡಿಸ್ತಾರೆ ನಮ್ಮ ಸಾವುಕಾರರು. ಏನ್ ಪ್ರಾಬ್ಲಮ್ ಇಲ್ಲ. ಏನು ಹೇಳಿದ್ರೆ ಸಹ ಪಟ್ಟ ಮಾಡಿಸ್ತಾರೆ. ನಾವ್ ಏನೇ ಹೇಳಿ ಫೋನಲ್ಲಿ ಹೀಗೆ ಪ್ರಾಬ್ಲಮ್ ಇದ್ರೆ, ಸಾವುಕಾರಿಗೆ ಪ್ರಾಬ್ಲಮ್ ಉಂಟು ಅಂತ ಹೇಳಿದ್ರೆ ಅದನ್ನು ಕಣದಾಂತರ ಅಪ್ಪ ಮಾಡಿಸ್ತಾರೆ. ಅವಾಗನೇ ಸ್ಪಾಟ್ ಮಾಡಿರ್ತಾರೆ. ಮತ್ತೆ ಇದು ಡೈರೆಕ್ಟ್ ಏನೇ ಕೆಲಸ ಮಾಡಿದ್ರು ಹೊರಗೆ ಕೆಲಸ ಮಾಡಲ್ಲ, ನಾವು ಶೋರೂಮ್ ಅಲ್ಲೇ ಕೆಲಸ ಮಾಡಿಸೋದು. ಶೋರೂಮ್ ಅಲ್ಲೇ AMC ಇದ್ದ ಗಾಡಿ ಇದು. ಇದರಲ್ಲಿ AMC ಉಂಟು. ಈ ಗಾಡಿಯಲ್ಲಿ AMC ಮಾಡಿಸ್ತಾರೆ ಸಾವುಕಾರರು. ಏನ್ ಐಟಮ್ ಇದ್ರು ನಾವು ನಮ್ಮ ಡ್ರೈವಿಂಗ್ ವಿಷಯದಲ್ಲಿ ಏನಾದ್ರು ಪ್ರಾಬ್ಲಮ್ ತೋರಿದ್ರೆ ಆ ಐಟಮ್ ಅನ್ನು ಹೊಸ್ತು ಹಾಕಿಸ್ತೇವೆ ನಾವು. ಶೋರೂಮ್ ಅಲ್ಲಿ ಮಾತ್ರ ಶೋರೂಮ್ ಅಲ್ಲೇ ಮೇಂಟೈನ್ ಮಾಡುದು. ಇದು ಎಲ್ಲಿ ಕೆಲಸ ಮಾಡಿಸಲ್ಲ ನಾವು. ಶೋರೂಮ್. ಈ ಗಾಡಿ ಬಂದು ಎಷ್ಟು ವರ್ಷ ಆಯ್ತು ಸರ್? ಇದು ಗಾಡಿ ಬಂದು 1.5 ವರ್ಷ ಆಯ್ತು. 2 ಲಕ್ಷ ಚಿಲ್ಲರೆ ಕಿಲೋಮೀಟರ್ ರನ್ ಆಯ್ತು ಅಷ್ಟೇ. 1.5 ವರ್ಷಕ್ಕೆ 2 ಲಕ್ಷ. 1 ವರ್ಷ 8 ತಿಂಗಳಾಯ್ತು. 2 ಲಕ್ಷ ಕಿಲೋಮೀಟರ್ ರನ್ ಆಯ್ತು. ಯಾವ ರೂಟ್ ಹೋಗುತ್ತೆ ಸರ್ ಈ ಗಾಡಿ? ಇದು ಮುಂಚೆ ಎಲ್ಲ ಮಂಗಳೂರು ಬೆಂಗಳೂರು ಹೋಗ್ತಾ ಇತ್ತು. ಈಗ ಮೈಸೂರು ಏನ್ ಕೊಟ್ಟಿದ್ದಾರೆ. ಮೈಸೂರಿಂದ ಕುಂದಾಪುರ ಡೈಲಿ ಒಂದು ಟ್ರಿಪ್ ಇದೆ. ಡೈಲಿ ಉಂಟು ಎಲ್ಲ ಅಪ್ ಅಂಡ್ ಹೋಗಿ ಬರೋದು ನಾವು. ಇವತ್ತು ಹೊರಡಿದ್ರೆ ನಾಳೆ ಕುಂದಾಪುರ, ನಾಳೆ ಅಲ್ಲಿ ನೈಟ್ ಬಿಟ್ರೆ ಬೆಳಿಗ್ಗೆ ಇಲ್ಲಿ ಮೈಸೂರು ಬರ್ತೇವೆ. ಈ ಬಸ್ಸು ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ನಿಮ್ಗೆ ಮೈಸೂರು ಟು ಕುಂದಾಪುರ ಹೋಗ್ಬೇಕಂದ್ರೆ? ಮೈಸೂರು ಟು ಕುಂದಾಪುರ ಹೋಗ್ಬೇಕಾದ್ರೆ ಒಂದು 750 ಕಿಲೋಮೀಟರ್ ಆಗ್ಬೋದು ಅಪ್ ಅಂಡ್ ಡೌನ್ ಹೋಗ್ಲಿಕ್ಕೆ. ಕುಂದಾಪುರ ಟು ಮೈಸೂರು ಟು ಕುಂದಾಪುರ. ಎಷ್ಟು ಡೀಸೆಲ್ ಬೇಕಾಗುತ್ತೆ ಸರ್ ಕುಂದಾಪುರ? ಡೀಸೆಲ್ ಇದರಲ್ಲಿ ತರಾವಳಿ ಉಂಟು. ಒಂದು ಆರಾಮಾಗಿ ಓಡಿಸಿದ್ರೆ 170-175 ಹೋಗುತ್ತೆ. ಸ್ವಲ್ಪ ಸ್ಪೀಡ್ ಓಡಿಸಿದ್ರೆ ಸ್ವಲ್ಪ ಡೀಸೆಲ್ ಜಾಸ್ತಿ ಹೋಗುತ್ತೆ. ಅದ ಕಾರಣ ನಾವು ಆರಾಮ ಇದು ಟೈಮಿಂಗ್ ಉಂಟು, ಪ್ರಾಬ್ಲಮ್ ಇಲ್ಲ. ಬೇಕಾದಷ್ಟು ಟೈಮಿಂಗ್ ಕೊಟ್ಟಿದ್ದಾರೆ ಈ ಗಾಡಿಗೆ. ಆರಾಮ ಹೋಗ್ತೇವೆ ನಾವು. ಮೈಸೂರಿಂದ ರಾತ್ರಿ 10 ಗಂಟೆ ಬಿಡ್ತೇವೆ. ಇಲ್ಲಿಂದ ರಾತ್ರಿ 10 ಗಂಟೆಗೆ ಅಲ್ಲಿ 7:30 ಅಲ್ಲಿ 7:30 ಅಲ್ಲ 7:10 ಅಲ್ಲಿ ರೀಚ್ ಆಗ್ತದೆ. 7 ಗಂಟೆ ರೀಚ್ ಆಗ್ತದೆ. ತಪ್ಪೆ ಸ್ವಲ್ಪ ಲೇಟ್ ಆದ್ರೆ 7:10 ಆಗುತ್ತೆ ಅಷ್ಟೇ. 10 ನಿಮಿಷ ಅಷ್ಟೇ. ಈಗ ನೀವು ಓಡಿಸುವಾಗ ಘಾಟ್ ಸೆಕ್ಷನ್ ಯಾವ್ದಾದ್ರು ಇದೆಯಾ ಸರ್? ಮಡಿಕೇರಿ ಸಿಗುತ್ತೆ ನನಗೆ. ಮಡಿಕೇರಿ ಘಾಟ್ ಸೆಕ್ಷನ್ ಅಲ್ಲೆಲ್ಲ ಹೇಗಿದೆ ಸರ್? ಘಾಟ್ ಸೆಕ್ಷನ್ ಅಲ್ಲಿ ಗಾಡಿ ತೊಂದ್ರೆ ಇಲ್ಲ. ಇದು ಈ ಗಾಡಿ ಒಳ್ಳೆ ಕಂಫರ್ಟಬಲ್ ಉಂಟು ಗಾಡಿ. ಅಲ್ಲಿ ಪಿಕಪ್ ಇಲ್ಲ ಅಂತ ಎಲ್ಲ ಘಾಟ್ ಸೆಕ್ಷನ್ ಎಲ್ಲ ಪ್ರಾಬ್ಲಮ್ ಆಗೋದಿಲ್ಲ? ಪಿಕಪ್ ಅಂತ ಹೇಳಿದ್ರೆ ಮೈಸೂರು ರೂಟ್ ಅಲ್ಲ ಇದು. ಬೆಂಗಳೂರು ರೂಟ್ ಆದ್ರೆ ಸ್ವಲ್ಪ ಫಾಸ್ಟ್ ಹೋಗ್ಬೇಕು. ಇದು ಮೈಸೂರು ರೂಟ್ ಅಲ್ಲಿ ಆರಾಮ್ ಬರ್ಲಿಕ್ಕೆ ಏನ್ ಟೆನ್ಷನ್ ಇಲ್ಲ. ನಮ್ಗೀಗ 5:15 ರೀಚ್ ಮಾಡಿದ್ರು ಪ್ರಾಬ್ಲಮ್ ಇಲ್ಲ. 5:45 ರೀಚ್ ಮಾಡಿದ್ರು ಪ್ರಾಬ್ಲಮ್. ಅಂತೂ ಸೇಫ್ ಆಗಿ ಬಂದು ಮೈಸೂರು ಮುಟ್ಟಿಸುವಂತದ್ದು ಕಾರ್ಯಕ್ರಮ ನಮ್ದು ಅಷ್ಟೇ. ಫಾಸ್ಟ್ ಆಗಿ ಓಡಿಸಲ್ಲ ನಾವು ಗಾಡಿ. ಎಲ್ಲಿ ಸಹ ಯಾವ ಸ್ಟಾಪ್ ಸಹ ಫಾಸ್ಟ್ ಆಗಿ ಓಡಿಸಲ್ಲ. ಟೈಮಿಂಗ್ ಇದೆ ಇದಕ್ಕೆ. ಟೈಮಿಂಗ್ ಪ್ರಕಾರ ನಾವು ಬರ್ತೇವೆ. ಅಲ್ಲಿ ಪ್ಯಾಸೆಂಜರ್ಗೆ ಟಾಯ್ಲೆಟ್ ಗೀಲೆಲ್ಲ ವ್ಯವಸ್ಥೆ ಎಲ್ಲ ಮಾಡಿಕೊಂಡು ಅವರನ್ನು ನೀಟಾಗಿ ಕರ್ಕೊಂಡು ಬಂದು ಇಲ್ಲಿ ನಾವು ಮೈಸೂರು ತಲುಪಿಸ್ತೇವೆ. ಅರ್ಜೆಂಟ್ ಇಲ್ಲ. 5:45 5:15 ರೀಚ್ ಮಾಡ್ತೇವೆ ಸರ್. ಈಗ ಈ ಸುಗಮ ಬಸ್ ಬಾಡಿ ಎಲ್ಲಿ ಬಿಲ್ಡ್ ಮಾಡಿರೋದು? ಸುಗಮ ಬಸ್ ಅಲ್ಲಿ 3 ಟೈಪ್ ಇದ್ ಬಾಡಿ ಉಂಟು. ನಮ್ಮ ಕಂಪನಿಯಲ್ಲಿ 2 ಟೈಪ್ ಇದ್ ಬಾಡಿ ಇರೋದು. ಒಂದು REC, ಒಂದು ದಾಮೋದರ್ ಅಂತ ಹೇಳಿದ್ರೆ ಬಾರಿ ಒಳ್ಳೆ ಬಾಡಿ. ಮತ್ತೆ ಯಾವುದೇ ಒಂದು ವಿಷಯದಲ್ಲಿ ತೊಂದರೆ ಇಲ್ಲ. REC ಬಾಡಿ ಸ್ವಲ್ಪ ಹೈಟ್ ಜಾಸ್ತಿ. ಮತ್ತೆ ದಾಮೋದರ ಬಾಡಿಗಿಂತ ಈ ಬಾಡಿ 1 ಟನ್ ಜಾಸ್ತಿ. ಯಾಕಾಗ 1 ಟನ್ ಜಾಸ್ತಿ ಸರ್? ಸ್ವಲ್ಪ ಆಂಗ್ಲರ್ ಸ್ವಲ್ಪ ಹೈ ಪವರ್ ಎಲ್ಲ ಕೊಟ್ಕೊಂಡು ಒಂದು ಇದು ಹೆವಿ ಇದಾಗಿ ಮಾಡ್ತಾರೆ. ಹೆವಿ ಮಾಡಿದ ಕೂಡಲೇ ಗಾಡಿ ಡೀಸೆಲ್ ಮೈಲೇಜ್ ಬರುದಿಲ್ಲ. ಮೈಲೇಜ್ ಕಮ್ಮಿ ಆಗುತ್ತೆ. ಮೈಲೇಜ್ ಕಮ್ಮಿ ಆಗುತ್ತೆ. ಎಷ್ಟು ಸೀಟ್ ಇದೆ ಸರ್ ಇದರಲ್ಲಿ? 34 ಇದಾವೆ. 34? ಹೌದು. ಆ ದಾಮೋದರ್ ಬಾಡಿ ಬಿಲ್ಡಿಂಗ್ ಅದರಲ್ಲಿ 34 ಇದೆ. ಸೇಮ್ 2 ಬಾಡಿ ಬಿಲ್ಡಿಂಗ್ ಅಂದ್ರೆ ಮಾತ್ರ ವೆಯ್ಟ್ ಮಾತ್ರ ಜಾಸ್ತಿ. ವೆಯ್ಟ್ ಅಂದ್ರೆ ಇದು ಸ್ವಲ್ಪ ಹೈಟ್ ಜಾಸ್ತಿ, ಸ್ವಲ್ಪ ಹೈಟ್ ಕಮ್ಮಿ. ಮತ್ತೆ ಅದು ದಾಮೋದರ ಓಡಿಸಲಿಕ್ಕೆ ಒಳ್ಳೆ ಕಂಫರ್ಟಬಲ್ ಆಗುತ್ತೆ. ಇದರಲ್ಲಿ ಸ್ವಲ್ಪ ರೋಲ್ ಆಗುತ್ತೆ ಗಾಡಿ. ಇದರಲ್ಲಿ ಬೇಕಾಬಿಕ್ಕಿ ಓಡಿಸಕ್ಕಾಗಲ್ಲ. ಈಗ ನೀವು ಯಾವುದೇ ಒಂದು ಗಾಡಿ ಸ್ವಯಂ ಬರ್ ಅಂತ ಓಡಿಸೋದು. ಟರ್ನಿಂಗ್ ಅಲ್ಲಿ ಬಾರಿ ಸ್ಲೋ ಓಡಿಸ್ಬೇಕು. ಇದು ಗಾಡಿ ರೋಲ್ ಆಗುತ್ತೆ, ಬೆಂಡ್ ಆಗುತ್ತೆ. ಸ್ವಲ್ಪ ರೋಲ್ ಆಗುತ್ತೆ. ರೋಲ್ ಆಗೋ ಒಳಗಿಂದ ಪ್ಯಾಸೆಂಜರ್ ಏನ್ ಮಾಡ್ತಾರೆ, ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. ಅದೇನ್ ಆಗದಾಗೆ ಲೈಟ್ ಆಗಿ ಓಡಿಸ್ಬೇಕು. ಟರ್ನಲ್ಲೆಲ್ಲ ಸ್ವಲ್ಪ ಜಾಗ್ರತೆ ಮಾಡ್ಕೊಂಡು ಓಡಿಸಿದ್ರೆ ತೊಂದರೆ ಇಲ್ಲ. ದಾಮೋದರ ಹಂಗಿಲ್ಲ. ದಾಮೋದರ ಬಾಡಿ ಸ್ವಲ್ಪ ಒಳ್ಳೆ ಬಾಡಿ, ಒಳ್ಳೆ ಇದು ಉಂಟು ಬಾಡಿ. ತೊಂದರೆ ಅದರಲ್ಲಿ ಇಲ್ಲ, ರೋಲ್ ಆಗೋದಿಲ್ಲ. ಅದು ರೋಲ್ ಕಮ್ಮಿ ಆಗುತ್ತೆ. ಸ್ವಲ್ಪ ರೋಲ್ ಹೈಟ್ ಜಾಸ್ತಿ ಆಗಿದ್ದು ರೋಲ್ ಜಾಸ್ತಿ ಆಗುತ್ತೆ.
ಇದು ನಿಮ್ಗೆ ಬಾಡಿ ಬಿಲ್ಡಿಂಗ್ ಜಾಸ್ತಿ ಮಾಡೋದಕ್ಕೆ ಮೈಲೇಜ್ ಕಮ್ಮಿ ಏನಾದ್ರು ಬರುತ್ತಾ? ಬಾಡಿ ಬಿಲ್ಡಿಂಗ್ ಜಾಸ್ತಿ ವೈಟ್ ಇದ್ದ ಕಾರಣ ಮೈಲೇಜ್ ಕಮ್ಮಿ ಬರುತ್ತೆ ಅಂತ ನಮ್ಮ ಅನಿಸಿಕೆಯಲ್ಲಿ ಹಾಗೆ ಅನಿಸ್ತದೆ ಅಷ್ಟೇ, ನಮ್ಮ ಅನಿಸಿಕೆಯಲ್ಲಿ. ಮತ್ತೆ ಪಿಕಪ್ ಸ್ವಲ್ಪ ಕಮ್ಮಿ ಗಾಡಿ, ಇದು ಗಾಡಿ ಸ್ವಲ್ಪ ಪಿಕಪ್ ಕಮ್ಮಿ, ಮತ್ತೆ ಹೋಗ್ಲಿಕ್ಕೆ ತೊಂದರೆ ಇಲ್ಲ, ಲೆವೆಲ್ ಪಿಕಪ್ ಇದೆ, ಮತ್ತೆ ಆರಾಮ್ ಗಾಡಿ, ಇದೊಂದು ಟೆನ್ಷನ್ ಇಲ್ಲ. ಮತ್ತೆ ರೂಟು ಬಾರಿ ಆರಾಮ್, ರೂಟು ಗಡಿಬಿಡಿಲ್ಲ. ಫಾಸ್ಟ್ ಹೋಗಿ ಮುಟ್ಟಿಸ್ಬೇಕು ಅಂತ ನಮ್ಮ ಸೌಕರ್ಯ ಹೇಳುದಿಲ್ಲ. ಫಾಸ್ಟ್ ಹೋಗಿ ರೀಚ್ ಮಾಡು, ನಮ್ಮ ಟೈಮಿಂಗ್ 5:45 ಟೈಮ್, 5:45 ಆರಾಮಾಗಿ ಬರ್ತೇವೆ ನಾವು. ಹಾಗೆ ಈಗ ಸರ್ ಸುಗಮ ಬಸ್ ಅಲ್ಲಿ ಎಷ್ಟು ಗಾಡಿಗಳಿದೆ? ನಮ್ಮ ಸೌಕರ್ಯದ ಒಂದು 70 ಗಾಡಿಗಳಿದ್ದಾವೆ. 70 ಗಾಡಿ ಇದೆ ಟೋಟಲ್ ಆಗಿ? ಎಲ್ಲ ಟೋಟಲ್ ಅವ್ರದ್ದು ಸೌಕರ್ಯ ಒಬ್ಬರದ್ದೇ ಒಂದು 70 ಗಾಡಿ ಇದಾವೆ. 70 ಗಾಡಿ ಇದಾವೆ ಸುಗಮ. ಯಾವ್ಯಾವ ರೂಟ್ ಓಡಾಡುತ್ತೆ? ಸುಗಮ ಅಂತ ಎಲ್ಲ ಸುಗಮ ಅಲ್ಲ, NTC ಸುಗಮ ಅಂತ ಹೇಳಿದ್ರೆ ನಮ್ ಸೌಕರ್ಯ. NTC ಸುಗಮ ಅಂತ ಹೇಳಿದ್ರೆ ನಮ್ APM ಇದೆ, ನಿಶ್ಮಿತ ಇದೆ, ಅನ್ನಪೂರ್ಣೇಶ್ವರಿ ತುಂಬಾ ಇದೆ. ಅದು ಎಲ್ಲ ಟೋಟಲ್ ಒಂದು 200-300 ಗಾಡಿ ಆಗ್ಬೋದು. ಎಷ್ಟು ಜನ ಪಾರ್ಟ್ನರ್ಶಿಪ್ ಇದಾರೆ ಸುಗಮ ಬಸ್ ಅಲ್ಲಿ? ಪಾರ್ಟ್ನರ್ಶಿಪ್ ನಮ್ಗೆ ಅಷ್ಟು ಹೇಳಿಕ್ಕೆ ಆಗಲ್ಲ, ಒಂದು 4 ಜನ 5 ಜನ ಇದ್ದಾರೆ ಕಾಣಬೇಕು, ನಮ್ಗೆ ಗೊತ್ತಿಲ್ಲ. ಪಾರ್ಟ್ನರ್ ನಮ್ಮ ಕಂಪನಿಯಲ್ಲಿ ಇಲ್ಲ, ನಮ್ಮ ಕಂಪನಿ ನಮ್ಮ ಸೌಕರ್ಯ ಒಬ್ರೆ. ನಮ್ಮ ಸೌಕರ್ಯದ್ದು ಆನ್ ವೀಸ್ ಗಾಡಿ ಇದೆ, ಒಬ್ಬರದ್ದೇ ಗಾಡಿ. ಇದು ಎಲ್ಲಿದೆ ಸರ್ ಗಾಡಿಗಳೆಲ್ಲ? ಇದು ಗಾಡಿ ಮೂಡುಬಿದ್ರೆ ಸಾವುಕಾರು. ಮೂಡುಬಿದ್ರೆ ಸಾವುಕಾರು ನಮ್ಮ ಊರಿನವರೇ, ಮೂಡುಬಿದ್ರೆ ಸಾವುಕಾರು, ತೊಂದರೆ ಇಲ್ಲ. ಈಗ ನೀವು ಸುಗಮ ಬಸ್ ಬಂದ್ಮೇಲಿಂದ ಯಾವ್ಯಾವ ರೂಟ್ ಓಡಿಸಿದ್ದೀರಾ ಸರ್ ಗಾಡಿ? ನಾನು ಬೆಂಗಳೂರು ಮತ್ತೆ ಮೈಸೂರು. ಬೆಂಗಳೂರು ಮುಂಚೆ ಓಡಿಸ್ತಿದ್ದೆ, ಮೈಸೂರು ರೋಡ್ ಬಿಟ್ಟ ಮೇಲೆ ಇದರಲ್ಲಿ ಮೈಸೂರು ರೋಡ್ ಸ್ಟಾರ್ಟಿಂಗ್ ಬಿಟ್ಟಲ್ಲೇ ನಾನೇ ಇದ್ದದ್ದು, ನಾನೇ ಮಾಡ್ತಿದ್ದೇನೆ. 4-5 ವರ್ಷ ಆಯ್ತು ಮೈಸೂರು ಬಿಟ್ಟು. ಸ್ಟಾರ್ಟಿಂಗ್ ಅಲ್ಲೇ ತಂದದ ಗಾಡಿ ನಾನೇ ಮೈಸೂರಿಗೆ, ನಾವೇ ಇದ್ದೇವೆ ಆರಾಮ್. ಈಗ ಮೈಸೂರಿಂದ ಎಷ್ಟು ಬಸ್ಗಳು ಹೋಗುತ್ತೆ ಸರ್? ಮೈಸೂರಿಂದ ನಮ್ದು ಈಗ ಕಮ್ಮಿ ಅಂತ ಹೇಳಿದ್ರೆ ಒಂದು 7 ಬಸ್ ಹೋಗುತ್ತೆ. 7 ಬಸ್ ಹೋಗುತ್ತೆ. 4 ಈ ಕಡೆ ಹೋಗುತ್ತೆ, 3 ಆ ಕಡೆ ಹೋಗುತ್ತೆ. ಬೆಂಗಳೂರಿಂದ ಆ ಕಡೆ ರಾಯಚೂರು ಆಚೆ 3 ಹೋಗುತ್ತೆ. ಮೈಸೂರಿಂದ ಕಾರವಾರ ಒಂದಿದೆ, ಗೋಕರ್ಣ ಒಂದಿದೆ, ಹೆಬ್ರಿ ಧರ್ಮಸ್ಥಳ ಒಂದಿದೆ, ಮತ್ತೆ ಕುಂದಾಪುರ ಒಂದು ಗಾಡಿ, ಕುಂದಾಪುರ ಮೈಸೂರು ಒಂದು ಗಾಡಿ. ಒಟ್ಟು 4 ಗಾಡಿ, 8 ಗಾಡಿ ಈ ಕಡೆ, 6 ಗಾಡಿ ಆ ಕಡೆ. ಈಗ ನೀವು ಜಾಸ್ತಿ ಓಡಿಸಿರೋ ರೂಟ್ ಮೈಸೂರಿಗೆ ಬಂದ್ಮೇಲೆ? ನಾನು ಮೈಸೂರೇ ಮಾಡೋದು. ಮೈಸೂರು ಟು ಕುಂದಾಪುರ, ಟು ಮೈಸೂರು ರೆಗ್ಯುಲರ್ ರೂಟ್. ರೆಗ್ಯುಲರ್ ರೂಟ್, ಯಾವ ಕಡೆಗೆ ಹೋಗಲ್ಲ, ಇದರಲ್ಲೇ ಮಾಡ್ತಾ ಇದ್ದೇನೆ. ನಿಮ್ದು ಡಬಲ್ ಡ್ರೈವರ್ ಇರ್ತೀರಾ? ಸಿಂಗಲ್ ಡ್ರೈವರ್. ಡಬಲ್ ಡ್ರೈವರ್ ಅವಶ್ಯಕತೆ ಇಲ್ಲ, 400 ಕಿಲೋಮೀಟರ್ ಒಳಗೆ ಹೋಗುದು ಮಾಡಿ. ಹಾಗೆ ಇದ್ರೆ ಕೊಡ್ತಾರೆ, ಒಮ್ಮೊಮ್ಮೆ ಬೇಕಂತ ಸೌಕರ್ಯ ಕೊಡ್ತಾರೆ. ಡಬಲ್ ಡ್ರೈವರ್ ಬೇಕಂತ ಹೇಳಿ ನಾವು ಕೇಳಿದ್ರೆ ಕೊಡ್ತಾರೆ, ತೊಂದರೆ ಇಲ್ಲ. ಈಗ ಆಲ್ಮೋಸ್ಟ್ ಸುಗಮದಲ್ಲಿ ಸಿಂಗಲ್ ಡ್ರೈವರೇ ಇರೋದು. ಕೆಲವು ಗಾಡಿ ಡಬಲ್ ಡ್ರೈವರ್ ಇದ್ದಾರೆ, ಕೆಲವು ಗಾಡಿಗಳಿಗೆ ಸಿಂಗಲ್ ಸಣ್ಣ ರೂಟ್ ಅಲ್ಲಿ ಎಲ್ಲ ಸಿಂಗಲ್ ಡ್ರೈವರ್. ದೊಡ್ಡ ರೂಟ್ ಆದ್ರೆ ಡಬಲ್ ಡ್ರೈವರ್. ದೊಡ್ಡ ರೂಟ್ ಆದ್ರೆ ಯಾವ ಕಡೆ ಹೋಗುತ್ತೆ ಸರ್? ಅದು ನಿಮ್ ಮಂತ್ರಾಲಯ, ಮತ್ತೆ ರಾಯಚೂರು, ಬೊಂಬೈ, ಪೂನಾ, ಬೆಳಗಾವ್, ಆ ಕಡೆ ದೂರ ಗಾಡಿಗಳಿದಾವೆ, ಅದಕ್ಕೆಲ್ಲ ಡಬಲ್ ಡ್ರೈವರ್ ಇದ್ದಾರೆ. ಅದಕ್ಕೆಲ್ಲ ಡಬಲ್ ಡ್ರೈವರ್. ಇಲ್ಲಿ ನಿಯರ್ ಬೈ ಓಡಾಡೋ ರೂಟಿಂಗ್ ನಮ್ದು ಸಿಂಗಲ್ ಡ್ರೈವರ್. ಸರ್ ಸುಗಮ ಬಸ್ ಅಲ್ಲಿ ಪ್ಯಾಸೆಂಜರ್ಸ್ನೆಲ್ಲ ಹೇಗೆ ಕೇರ್ ಮಾಡ್ತಾರೆ? ಪ್ಯಾಸೆಂಜರ್ ಅಂತ ಹೇಳಿದ್ರೆ ನಮ್ಮ ಹತ್ರ ಪರ್ಮನೆಂಟ್ ಪ್ಯಾಸೆಂಜರೇ ಬರೋದು, ಗೊತ್ತಾಯ್ತಾ? ಪ್ಯಾಸೆಂಜರ್ ಬಂದ್ರು ಕೂಡ ಈಗ ಒಂದ್ ಕಡೆ ಒಂದು ಬೆಡ್ ಬುಕ್ ಮಾಡಿದ್ರ ಅಂತಂದ್ರೆ ಆ ಬೆಡ್ ಕವರ್ ಅವ್ರ ಪ್ಯಾಸೆಂಜರ್ ಇಲ್ಲದೆ ಕೂಡಲೇ ಟ್ರಿಪ್ ಬೆಡ್ ಕವರ್ ಚೇಂಜ್ ಮಾಡ್ತೇವೆ ನಾವು. ಒಂದು ಟ್ರಿಪ್ಗೆ ನಾವು ಚೇಂಜೇ ಮಾಡ್ತೇವೆ. ನಾವು ವಾಶ್ ಮಾಡಿ ಕ್ಲೀನ್ ಮಾಡಿ ಹಾಕೋದು. ಕಂಪ್ಲೇಂಟ್ ಇಲ್ಲ, ನಮ್ಮ ಇದರಲ್ಲಿ ಕಂಪ್ಲೇಂಟ್ ಇಲ್ಲ. ಪ್ಯಾಸೆಂಜರ್ ಆಗಿ ಒಳ್ಳೊಳ್ಳೆ ಪ್ಯಾಸೆಂಜರ್ ಬರ್ತಾರೆ, ನಾವು ಅವರಿಗೆ ಒಂದು ಜಾಸ್ತಿ ಒತ್ತಡ ಹಾಕುದಿಲ್ಲ. ಅವ್ರು ಎಲ್ಲಿ ಪಿಕಪ್ ಮಾಡ್ತಾರೆ ನಾವು ಪಿಕಪ್ ಮಾಡ್ತೇವೆ, ಅವ್ರು ಎಲ್ಲಿ ಡ್ರಾಪ್ ಕೇಳ್ತಾರೆ ಡ್ರಾಪ್ ಕೊಡ್ತೇವೆ, ಪ್ರಾಬ್ಲಮ್ ಇಲ್ಲ, ನಮ್ಗೇನು ಪ್ರಾಬ್ಲಮ್ ಇಲ್ಲ. ಆದ ಕಾರಣ ಆರಾಮಾಗಿ ಒಳ್ಳೆ ಇದರಲ್ಲಿ ನಡೆಸ್ತಾ ಉಂಟು. ನಿಮ್ಗೆಲ್ಲ ರೆಗ್ಯುಲರ್ ಪ್ಯಾಸೆಂಜರ್? ಎಲ್ಲ ಪ್ಯಾಸೆಂಜರ್, ಏನು ಕಿರಿಕಿರಿ ಪ್ಯಾಸೆಂಜರ್ ನಮ್ಮ ಹತ್ರ ಇಲ್ಲ, ಒಳ್ಳೆ ಪ್ಯಾಸೆಂಜರ್ ಬರ್ತಾರೆ. ಅವ್ರು ಹೇಳಿ ಟೈಮಲ್ಲಿ ರೀಚ್ ಮಾಡ್ತೇವೆ. 7 ಗಂಟೆ ಕುಂದಾಪುರ, 5:15 ಮೈಸೂರು. ಒಂದು ಶಬ್ದ ಯಾರು ಮಾತಾಡಲ್ಲ. ಹಾಗೆ ಎಲ್ಲ ಬುಕ್ಕಿಂಗ್ ಎಲ್ಲ ಯಾವ ರೀತಿ ಇರುತ್ತೆ? ಬುಕ್ಕಿಂಗ್ ಎಲ್ಲ ಆನ್ಲೈನ್ ಬುಕ್ಕಿಂಗ್ ಇರುತ್ತೆ ಜಾಸ್ತಿ. ನಮ್ಗೆ ಆನ್ಲೈನ್ ಬುಕ್ಕಿಂಗ್ ಜಾಸ್ತಿ. ಈಗ ಮಧ್ಯದಲ್ಲಿ ಯಾವ್ದಾದ್ರು ಸ್ಟಾಪ್ ಅಲ್ಲಿ ನಿಲ್ಸಿ ಸೀಟ್ ಬೇಕು ಅಂದ್ರೆ ಅವ್ರಿಗೆ? ಇಲ್ಲ, ಹಾಗೆ ಸೀಟು ನಾವು ತಗೊಳ್ಳಲ್ಲ. ಆತರ ಸೀಟ್ ಇಲ್ಲ, ಎಲ್ಲ ಆನ್ಲೈನ್ ಬುಕ್ಕಿಂಗ್ ಮಾಡ್ತೇವೆ ನಾವು. ಬೇರೆ ಸೀಟ್ ಹಾಕೋದೇ ಇಲ್ಲ ನಾವು, ತಗೊಳ್ಳೋದು ನಮ್ಮ ಕಂಪನಿ ರೂಲ್ಸೇ ಇದೆ. ಸೀಟ್ ನಾವು ಹಾಕಲ್ಲ, ಲಗೇಜ್ ನಾವು ಹಾಕಲ್ಲ, ಲಗೇಜ್ ಯಾವುದೇ ಲಗೇಜ್ ಇದ್ರು ನಾವು ಹಾಕಲ್ಲ, ಯಾವುದೇ ಸೀಟ್ ಇದ್ರು ನಾವು ಹಾಕಲ್ಲ, ಎಕ್ಸ್ಟ್ರಾ ಸೀಟ್ ನಾವು ಹಾಕಲ್ಲ. ಕಂಪನಿಯಲ್ಲಿ ನಮ್ಮ ಸೀಟ್ ಎಷ್ಟು ಉಂಟು ಯಾವ ಸ್ಪಾಟ್ ಬೇಕಾದ್ರೆ ಬಂದು ಚೆಕ್ ಮಾಡ್ಬೋದು. ಈಗ ನಿಮ್ಗೆ ಬುಕ್ಕಿಂಗ್ ಅಲ್ಲಿ ಒಂದು 4-5 ಸೀಟ್ ಕಮ್ಮಿ ಇದ್ದಾಗ ಯಾರು ನಿಲ್ಸಿ? ಇಲ್ಲ, ಹಾಕಲ್ಲ. ಆ ರೂಲ್ಸ್ ಇಲ್ಲ. ಯಾಕಾಗೆ ಸರ್ ಹಾಗೆ? ಇಲ್ಲ, ನಮ್ಮ ಕಂಪನಿಯಲ್ಲಿ ಇಲ್ಲ. ನಮ್ಮ ಕಂಪನಿಯಲ್ಲಿ ಬಾರಿ ಶಿಸ್ಟ್ ಉಂಟು, ಹಾಗೆ ರೂಲ್ಸ್ ಹಾಕೋದಿಲ್ಲ. ಆನ್ಲೈನ್ ಬುಕ್ಕಿಂಗ್ ಮಾತ್ರ ಅಲೋ ಮಾಡುವಂತದ್ದು. ಆನ್ಲೈನ್ ಬುಕ್ಕಿಂಗ್ ಅಂದ್ರೆ ಆನ್ಲೈನ್ ಬುಕ್ ಅಲ್ಲೇ ಗಾಡಿ ಫುಲ್ ಆಗ್ತದೆ. ಆನ್ಲೈನ್ ಫುಲ್ ಆಗ್ತದೆ, ಮತ್ತೆ ಫುಲ್ ಆಗ್ತದೆ. ಒಂದು ಮೈಸೂರು ಫುಲ್, ಈಗ ಸ್ವಲ್ಪ ಮೈಸೂರು ದಸರಾ ಟೈಮಲ್ಲಿ ಫುಲ್ ಇತ್ತು, ದೀಪಾವಳಿ ಫುಲ್ ಆಗ್ತದೆ. ಆದ ಕಾರಣ ಇಲ್ಲಿ ಮತ್ತೆ ಮೈಸೂರು ಲೈನ್ ಅಲ್ಲಿ ಲೋಕಲ್ ಸಿಟಿ ಎಲ್ಲ ಹಾಕಲ್ಲ ನಾವು. ಕೆಲವು ಜನ ಸರಿ ಇರುವುದಿಲ್ಲ,
ಈಗ ನಾವೀಗ ಒಂದು 4 ಸೀಟ್ ಖಾಲಿ ಇತ್ತು, ಹ್ಮ್. ಯಾರಾದ್ರೂ ಒಬ್ರು ಹಾಕಿದ್ರೆ ಸರ್ ಜನ ಸರಿ ಇಲ್ಲ, ಒಟ್ರಾಸಿ ಜನ ಇರ್ತಾರೆ, ಅವರು ನಮ್ಗೆ ಅವ್ರದ್ದು ಬುಕ್ಕಿಂಗ್ ಮಾಡಿದ್ರೆ ಒಂದು ಜವಾಬ್ದಾರಿ ಇರ್ತದಲ್ಲ. ಈಗ ಬುಕ್ಕಿಂಗ್ ಮಾಡಿ ಗಾಡಿಯಲ್ಲಿ ಬಂದ್ರೆ ಜವಾಬ್ದಾರಿ ಇರ್ತದೆ ಅವರಿಗೆ, ಹೌದಲ್ವಾ? ಬುಕಿಂಗ್ ಪ್ಯಾಸೆಂಜರ್ ಈಗ ನಾವೆಲ್ಲ ಸೀಟ್ ಹಾಕಿದ್ರೆ ಪ್ಯಾಸೆಂಜರ್ಗೆ ಜವಾಬ್ದಾರಿ ಉಂಟಿಲ್ಲಲ್ಲ, ಅದೇ ತರ ನಾವು ಹಾಕುದಿಲ್ಲ. ನಾವೇನಿದ್ರು ಬುಕ್ಕಿಂಗ್ ಅಷ್ಟೇ ಯಾವ ಸ್ಪಾಟ್ ಅಲ್ಲಿ ಬಂದು ಚೆಕ್ ಮಾಡ್ಬೋದು, ತೊಂದರೆ ಇಲ್ಲ. ಈ ಬಸ್ಸಲ್ಲಿ ಅಷ್ಟೊಂದು ಸ್ವಿಚ್ ಗಳಿದೆಯಲ್ಲ, ಏನ್ ಯೂಸ್ ಆಗುತ್ತೆ ಸರ್ ಅಷ್ಟು? ಇದು ಪ್ಯಾಸೆಂಜರ್ಗೆ ಇನ್ವರ್ಟರ್ ಸ್ವಿಚ್, ಪ್ಯಾಸೆಂಜರ್ಗೆ ಮೊಬೈಲ್ ಚಾರ್ಜ್ ಮಾಡುವಂತ ಸ್ವಿಚ್. ಪ್ರತಿ ಸೀಟಲ್ಲೂ ಚಾರ್ಜಿಂಗ್ ಉಂಟು, ಪ್ರಾಬ್ಲಮ್ ಇಲ್ಲ. ಮತ್ತೆ ಪ್ರತಿ ಸೀಟ್ ನಲ್ಲಿ ಒಂದು ಎಮರ್ಜೆನ್ಸಿ ಲೈಟ್ ಟೈಪ್ ಇದೆ. ಅವ್ರಿಗೆ ಏನಾದ್ರು ವರ್ಕ್ ಮಾಡ್ಬೇಕಿದ್ರೆ ಆ ಲೈಟ್ ಆನ್ ಆಗುತ್ತೆ. ಅದ್ರಲ್ಲಿ ಇಲ್ಲೇ ಸ್ವಿಚ್ ಇರುತ್ತಾ ಅಲ್ಲಿ ಇರುತ್ತೆ? ಇದು ಮೇನ್ ಸ್ವಿಚ್. ಇದು ನಾವು ಹಾಕಿದ ತಕ್ಷಣ ಎಲ್ಲ ಬೆಡ್ಡಿಗೆ ಲೈಟ್ ಅವರು ಹಾಕೊಳ್ಬಹುದು. ಅಲ್ಲಿ ಸ್ವಿಚ್ ಇರುತ್ತೆ, ತೊಂದರೆ ಇಲ್ಲ. ಮತ್ತೆ ಟಾಪ್ ಲೈಟ್, ಸೈಡ್ ಲೈಟ್ ಎಲ್ಲ ಆ ಲೈಟ್ ಇದ್ದೆಲ್ಲ. ಟಾಪ್ ಲೈಟ್ ಇರುತ್ತೆ, ಬೆಡ್ ಲೈಟ್ ಇರುತ್ತೆ, ಲೈಟ್ ಎಲ್ಲ ಹೊಡಿದು ಡ್ರೈವರ್ ಫ್ಯಾನ್, ಕಂಡಕ್ಟರ್ ಫ್ಯಾನ್ ಎಲ್ಲ ಇದೆ, ತೊಂದರೆ ಇಲ್ಲ. ಎಲ್ಲ ಸರ್, ಈಗ ನಿಮ್ಗೆ ರಜೆ ಎಲ್ಲ ಹೇಗಿರುತ್ತೆ? ರಜೆ ಅಂತ ಹೇಳಿದ್ರೆ ನಾವು ಅಪ್ ಅಂಡ್ ಡೌನ್ 2 ಟ್ರಿಪ್ ಮಾಡ್ತೀವಿ. 2 ಟ್ರಿಪ್ ಮಾಡ್ತೇವೆ. ಬಟ್ ಬೇರೆ ಡ್ರೈವರ್ ಬರ್ತಾರೆ, ಅವರು ಒಂದು 2 ಟ್ರಿಪ್ ಮಾಡ್ತಾರೆ. ನಾವೀಗ 2 ಗಾಡಿಗೆ 3 ಜನ ಡ್ರೈವರ್. ನಾವು 2 ಗಾಡಿಯಿಂದ 3 ಜನ ಡ್ರೈವರ್, ಎಕ್ಸ್ಟ್ರಾ ಡ್ರೈವರ್ ತರ ಒಬ್ಬ ಎಕ್ಸ್ಟ್ರಾ ಡ್ರೈವರ್ ಇದ್ದಾರೆ. ನಾವು 2 ಟ್ರಿಪ್ ಆದ್ಮೇಲೆ ನಾವು ಮನೆ ಹೋಗ್ತೇವೆ, ಅವ್ರು ಬಂದು ಡ್ಯೂಟಿ ಮಾಡ್ತಾರೆ. ಅವ್ರು 2 ಟ್ರಿಪ್ ನಾವು ಬರ್ತೇವೆ, ಅವ್ರು ಡ್ಯೂಟಿ ಮಾಡ್ತಾರೆ. ಹಾಗೆ ಟೈಪ್ ರೊಟೇಷನ್ ಆಗ್ತಾ ಇರುತ್ತೆ. ಈಗ 2 ಟ್ರಿಪ್ ಮಾಡ್ಲಿಕ್ಕೆ ಎಷ್ಟು ದಿನ ಬೇಕಾಗುತ್ತೆ? 2 ಟ್ರಿಪ್ ಮಾಡ್ಲಿಕ್ಕೆ ಒಂದು 4 ದಿನ ಬೇಕಾಗುತ್ತೆ. 4 ದಿನ ಬೇಕಾಗುತ್ತೆ. ಅಲ್ಲಿಗೆ ಒಂದು ಟ್ರಿಪ್ಗೆ 2 ದಿನ ಬೇಕಾಗುತ್ತೆ. ಅಪ್ ಅಂಡ್ ಡೌನ್ ಹೇಳ್ತಾರೆ. 4 ದಿನ ಡ್ಯೂಟಿ ಮಾಡಿದ್ರೆ 1 ದಿನ ರಜೆನಾ? 1 ದಿನ ಒಂದು ಟ್ರಿಪ್ ರಜೆ, 4 ದಿನ ರಜೆ, ಮತ್ತೆ 4 ದಿನ ರಜೆ. 4 ದಿನ ಡ್ಯೂಟಿ, 4 ದಿನ ರಜೆ. ನಿಮ್ಗೆ ರಜೆ ಎಲ್ಲ ಮಧ್ಯದಲ್ಲಿ ರಜೆ ತಗೋಬೇಕು ಅಂದ್ರೆ ಹೇಗೆ ಉಂಟು? ನಮ್ಮ ಹತ್ರ ವ್ಯವಸ್ಥೆ ಉಂಟು. ಮಧ್ಯದಲ್ಲಿ ರಜೆ ಬೇಕಂದ್ರೆ ಒಂದು ಡ್ರೈವರ್ ಮನೇಲಿ ಇರ್ತಾರೆ, ಅವ್ರಿಗೆ ಫೋನ್ ಮಾಡ್ತಾರೆ, ನಮ್ಗೆ ಅರ್ಜೆಂಟ್ ರಜೆ. ಆಲ್ರೆಡಿ ರಜದಲ್ಲಿರುವಂತ ಡ್ರೈವರ್ ಒಂದು ಆಲ್ರೆಡಿ ರಜೆಯಲ್ಲಿ ಇರ್ತಾರೆ. ನಾವು 2 ಜನ ಡ್ಯೂಟಿ ಮಾಡ್ತಿರುವಾಗ ಒಂದು ಆಲ್ರೆಡಿ ಡ್ರೈವರ್ ರಜೆಯಲ್ಲಿ ಇರ್ತಾರೆ. ನಮ್ಗೆ ಅರ್ಜೆಂಟ್ ರಜೆ ಬೇಕಂದ್ರೆ ಪಟ್ ಅವ್ರಿಗೆ ಫೋನ್ ಮಾಡಿದ್ರೆ ಆಯ್ತು, ನಾಳೆ ಬನ್ನಿ ಮಾರ ಅಂತ ಅವ್ರು ನಾಳೆ ಬಂದ್ಬಿಡ್ತಾರೆ.